ನಮ್ಮ ಹೇಳಿರೋ ಎಲ್ಲಾ ಲಕ್ಷ್ಮಿಯವರು ಸೇರ್ಕೊಂಡು ಮಾಡ್ತೀರಾ ಅಂತ ವರಮಹಾಲಕ್ಷ್ಮಿ ಹಬ್ಬದ ಕಾನ್ಸೆಪ್ಟ್ ಶೂಟ್. ಇಲ್ಲಿ ನಮಗೆ ನಾಳೆ ಕಾನ್ಸೆಪ್ಟ್ ಶೂಟ್ಗೆ ಆಕ್ಚುಲ್ ಆಗಿ ದೇವ್ರು ಬಂದು ಕುತ್ಕೊಳ್ಳೋದು ಆ್ಯಂಡ್ ಇಲ್ಲ ನಮ್ಮ ಕಳ್ಶನೂ ಬರೋದು. ಈ ಬಿಂದಿಗೆಯಿಂದ ಕಾಸು ಆಚೆ ಬರಬೇಕು, ಅದನ್ನ ಹೇಗೆ ಬರೆಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮನೆ ತುಂಬಾನೇ ಇಂಪಾರ್ಟೆಂಟ್. ಸ್ವಲ್ಪ ಡೆಲಿಕೇಟ್ ಪಾರ್ಟು ನಮ್ಮ ಅಲಂಕಾರದಲ್ಲಿ. ನಂಗೆ ಎಂಥ ಕಸ ಕೊಟ್ಟರು ಅದ್ರಲ್ಲಿ ರಸ ಮಾಡಕ್ಕೆ ಬರುತ್ತೆ. ಫುಲ್ಲು ಎಕ್ಕೂಟೋಗಿರೋ ಅಂಥದ್ದು ಅವ್ರ ಮೇಲಿರೋ ಏನು ಕಸಗಳಿರುತ್ತೆ ಅದೆಲ್ಲ ನನಗೆ ಕಳ್ಸಿಬಿಡ್ತಾರೆ. ನಾಳೆ ಮಾತ್ರ ಚೆನ್ನಾಗಿ ಕಾನ್ಸೆಪ್ಟ್ ಶೂಟ್ ಬರಬೇಕು ಅಂತ ತುಂಬ 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 ಫಿಂಗರ್ಸ್ ಕ್ರಾಸ್ಡ್. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಇವತ್ತು ಹೋಗ್ಬಿಟ್ಟು ಫುಲ್ಲು ಶಾಪಿಂಗ್ ಮಾಡಬೇಕು, ಮೇಕಪ್ ಮಾಡ್ಕೋಬೇಕು. ಮೇಕಪ್ ಅಲ್ಲ, ಮೇಕ್ ಓವರ್ಗೆ ಫಸ್ಟು ಫೇಸ್ ಸ್ಕಿನ್ನ ಸೆಟ್ ಮಾಡಬೇಕು, ಅದೆಲ್ಲ ಇದೆ. ಆ್ಯಂಡ್ ನಮ್ಮ ಸೆಟಪ್ಗಳನ್ನ ಹಾಕಬೇಕು ನಮ್ಮ ಕಾನ್ಸೆಪ್ಟ್ ಶೂಟಿಗೆ, ವರಮಹಾಲಕ್ಷ್ಮಿ ಹಬ್ಬದ ಶೂಟಿಗೆ. ನಾವು ಎಲ್ಲ ಸೆಟಪ್ ಎಲ್ಲ ಮಾಡಬೇಕು. ಫುಲ್ ಬ್ಯುಸಿ ಇದ್ದೀವಿ. ಇವಾಗ ಫಸ್ಟ್ ಹೋಗ್ಬಿಟ್ಟು ಶಾಪಿಂಗ್ ಕೆಲಸಗಳನ್ನ ಮುಗಿಸ್ಕೊಂಬರೋಣ, ಆಮೇಲೆ ಸೆಟಪ್ಗಳನ್ನ ಹಾಕೋಣ. ಬನ್ನಿ ಫಾಸ್ಟಾಗಿ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕರಿಮಣಿ ಅಂದರೆ ತಾಲಿ ಚೈನ್ ಬೇಕಾ? ಹಾಂ, ತಾಲಿ ಚೈನ್ ಕಟ್ಕೊಳ್ಳೋದ? ಪೋಣಿಸ್ಕೊಳ್ಳೋದು ಬೇಡ, ಕಟ್ಟಿರೋದು ತಾಲಿ ಚೈನ್ ಇದ್ರೆ ಕೊಟ್ಬಿಡಿ. ಎಷ್ಟಿದು? ತಾಲಿ ಥರ ಇರೋದಿಲ್ವಾ? ಬಟ್ ಇದು ತುಂಬ ಚಿಕ್ಕದು ಆಯಿತು. ನೆಕ್ ಫುಲ್ ಸ್ವಲ್ಪ ಉದ್ದಾಗಿರೋದಿಲ್ವಾ? ಇದೆಲ್ಲ ಶಾರ್ಟು, ಇದು ತನಕ ಇರೋದಿಲ್ವಾ? ಪ್ಲೀಸ್ ನನ್ನ ಕನ್ನಡಕ ಲುಕ್ ಹೇಗಿದೆ ಅಂತ ಹೇಳಿ. ಇದರಲ್ಲಿ ಹೆಂಗೆ ಪೋಣಿಸ್ಕೊಳ್ಳೋದು? ಇದ್ರಲ್ಲಿ ಹಾಕೊಂಡು ಪೋಣಿಸ್ಕೊಳ್ಳೋದಾ? ಓ, ಇದು ಮಣಿಗಳ ಉದ್ದು ಪೋಣಿಸ್ಕೊಳ್ಳೋದಾ? ಎಷ್ಟಿದು? ಒಂದು ಬಂಚ್ 10 ರೂಪೀಸಾ? ಇದು ತೊಗೊಳ್ಳೋಣ ಗೈಸ್, ನಾವೇ ಮಾಡ್ಕೊಳ್ಳೋಣ ಕರಿಮಣಿ. ಇದು ತುಂಬ ಫ್ಯಾನ್ಸಿ ಆಗೋಯ್ತು, ಫ್ಯಾನ್ಸಿ ಬೇಡ ನಮಗೆ. ಸೊ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. 5 ಬಂಚ್ ಇದೆ ಇದರಲ್ಲಿ. ಗೈಸ್, 2 ಥರ ಬೊಟ್ಟು ತೊಗೋತಾ ಇದ್ದೀನಿ. ನಾಳೆ ಲುಕ್ಕಲ್ಲಿ ಯಾರು ಚೆನ್ನಾಗಿ ಕಾಣಿಸೋದು ಅದು. ಇದು ನೋಡಿ, ಈ ಥರ ಇವಾಗೆಲ್ಲ ಹೊಸ ಥರ ಎಲ್ಲ ಬೊಟ್ಟುಗಳು ಬರ್ತಾಯಿದೆ. ಹಿಂಗೆ ಕಲರ್ ಇದೆ. ಇದು ಒಂದು ಇದೆ, ಚೆನ್ನಾಗಿದೆ. ಹಿಂಗೆ ತಗೊಳ್ಳೋಣ. ತೆಂಗಿನಕಾಯಿ ಇದೆಯಾ? ಎಷ್ಟು? ಇದು ಕಲ್ಚಿದ ತೆಂಗಿನಕಾಯಿ. ಇದರಲ್ಲಿ ಕಣ್ಣು ಇರಬಾರ್ದು, ಕಣ್ಣು ಓಪನ್ ಆಗಿ ಕಾಣಿಸ್ಬಾರ್ದು ಅಂತ ತೆಂಗಿನಕಾಯಿ ತಗೋಬೇಕು ಯಾವಾಗ ಕಳ್ಸಕ್ಕೆ. ಅದೇ ಥರದೊಂದು ಸಿಕ್ಕಿದೆ, ಚೆನ್ನಾಗಿದೆ. ಗೈಸ್, ಹೊರಗಡೆ ಹೋಗಿ ಬಂದೆ, ಒಂದು ಶೂಟ್ ಮುಗೀತು, ಕೆಲಸ ಆಯಿತು. ಇವಾಗ ಹೊಟ್ಟೆ ಹಸಿತಾ ಇದೆ. ಪ್ರೋಟೀನ್ ಬಾರ್ ತಿಂತಾ ಇದ್ದೀನಿ ಜಸ್ಟ್ ಟು ಮೇಕ್ ಶೋರ್ ಪ್ರೋಟೀನ್ ಇಸ್ ಇಂಟ್ಯಾಕ್ಟ್ ಅಂತ. ಇದು ಹೊಸ ಪ್ರೋಟೀನ್ ಬಾರ್ ನಾನು ಟ್ರೈ ಮಾಡ್ತಾ ಇರೋದು. ಯೋಗ ಬರದೆ, ಬಟ್ ಮಿಲ್ಕ್ದು ಯಾವುದು ಟ್ರೈ ಮಾಡಿಲ್ಲ. ಇಟ್ಸ್ ಗುಡ್. ಸ್ವಲ್ಪ ಶುಗರ್ ಇರುತ್ತೆ, ದಟ್ಸ್ ಫೈನ್, ಇಟ್ಸ್ ಓಕೆ. ಅಟ್ಲೀಸ್ಟ್ ಮಿಲ್ಕಿ ಬಾರ್ ತಿನ್ನೋಂಗೆ ಫೀಲ್ ಆಗುತ್ತೆ, ಚೆನ್ನಾಗಿದೆ. ಗೈಸ್, ಇವಾಗ ನಮ್ಮ ದೇವ್ರನ್ನ ಏನು ಸೆಟಪ್ ಮಾಡ್ತಾ ಇದ್ದೀವಿ ಅದು ನಾವು ಇಲ್ಲಿ ಇಡ್ತಾ ಇದ್ದೀವಿ. ಇಲ್ಲಿ ನಮಗೆ ನಾಳೆ ಕಾನ್ಸೆಪ್ಟ್ ಶೂಟ್ಗೆ ಆ್ಯಕ್ಚುಲ್ ಆಗಿ ದೇವ್ರು ಬಂದು ಕುತ್ಕೊಳ್ಳೋದು ಆ್ಯಂಡ್ ಇಲ್ಲ ನಮ್ಮ ಕಳ್ಶನೂ ಬರೋದು. ಕಳ್ಸಕ್ಕೆ ಆಲ್ರೆಡಿ ತೆಂಗಿನಕಾಯಿ ರೆಡಿ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೆ ತೆಂಗಿನಕಾಯಿಗೆ ಆವಾಗಲೇ ಹೇಳಿದ್ನಲ್ಲ, ಕಣ್ಣು ಕಾಣಬಾರ್ದು, ಅದರಲ್ಲಿ ಒಂಚೂರು ಕಣ್ಣು ವಿಸಿಬಲ್ ಇರಬಾರ್ದು ಕಳ್ಸಿಕ್ಕೆ ಇಡ್ಬೇಕಾರೆ ಅಂತ. ಈಗ ಸದ್ಯಕ್ಕೆ ಮುಟ್ಟಕ್ಕಾಗಲ್ಲ, ಎಲ್ಲ ಅರ್ಶಿನ ಇವಾಗ ಹಚ್ಚಿದೀವಿ. ಇದನ್ನ ನಾವು ಕಳ್ಸಿಕ್ಕೆ ಅಂತ ಒಣಗ್ಲಿ ಅಂತ ಇಟ್ಟಿದ್ದೀವಿ. ಸದ್ಯಕ್ಕೆ ಇದು ಹಿಂಗಿದೆ. ಇದ್ರ ಮೇಲೆ ನಾವು ದೇವ್ರನ್ನ ಕುಣಿಸೋದು ಅದ್ರದ್ದು ಪ್ಲ್ಯಾನ್ ನಡೀತಾ ಇದೆ. ಇವಾಗ ನಮ್ಮ ಐಟಮ್ಗಳೆಲ್ಲ ಮೂವ್ ಮಾಡ್ಕೊಂಬಿಟ್ಟು ಜಾಗ ಮಾಡ್ಕೊತಾ ಇದ್ದೀವಿ. ನಾಳೆ ಮಾತ್ರ ಚೆನ್ನಾಗಿ ಕಾನ್ಸೆಪ್ಟ್ ಶೂಟ್ ಬರಬೇಕು ಅಂತ ತುಂಬ 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 ಫಿಂಗರ್ಸ್ ಕ್ರಾಸ್ಡ್. ಹಿಂಗೇನೆ ಇವಾಗ ಸೋಫಾ ಗೀಫಾ ಎಲ್ಲ ಮೂವ್ ಮಾಡಿಬಿಡೋಣ. ನೋಡಿ, ಐಟಮ್ ಸಾಗರನೇ ಇದೆ ಫುಲ್ಲು. ನೋಡಿ, ಒಳಗಡೆನೂ ಇಟ್ಟಿದ್ದೀವಿ. ಎಷ್ಟು ಐಟಮ್ಗಳು ಒಂದೊಂದು ತುಂಬ್ಕೊಬಂದು ಸೇರಿಸ್ಕೊಂಡಿರೋದಂದ್ರೆ ಶೂಟ್ ಟೈಮಲ್ಲಿ ಪರದಾಡಬಾರ್ದು ಅಂತ ಒಂದೊಂದು ಐಟಮ್ನು ತುಂಬ್ಕೊಂಡು ತೊಗೊಬಂದು ಸೇರಿಸ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಬಿಂದಿಗೆ ಒಳಗಡೆ ಒಂದು ಚೊಂಬೆರೆ ಇದೆ, ತಾಮ್ರದ ಚೊಂಬು, ತಾಮ್ರದ ಬಿಂದಿಗೆ ಹಿಂಗೆ ಲಕ್ಷ್ಮೀ ತಾಯಿ ಹಿಂಗೆ ಹಿಡ್ಕೊಂಡು ಹಿಂಗೆ ದುಡ್ಡು ಹಿಂಗೆ ಸುರಿತಾ ಇರೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂಟಿಸ್ತೀವಿ, ಅದು ಕರೆಕ್ಟಾಗಿ ಬಂದರೆ ಅದು ಮಾಡ್ತೀವಿ, ಇಲ್ಲಾಂದರೆ ಬರೀ ತುಂಬಿರೋ ಥರ ಮಾಡ್ತೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಇಲ್ಲಿ ಐಟಮ್ಗಳೆಲ್ಲ ಇದೆಯಲ್ಲ, ಇದೆಲ್ಲ ಮೂವ್ ಮಾಡಿ ಅಡುಗೆ ಮನೆ ಸೆಟಪ್ ಮಾಡಬೇಕು. ಅಲ್ಲಂತೂ ಗಿಲ್ಟರ್ ಎಲ್ಲ ಇದೆ ಗೈಸ್, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಒಂದಷ್ಟು ಐಟಮ್ಸ್ ಇದೆ, ಅದನ್ನ ಬೇರೆ ತೆಗಿಬೇಕು. ಇಲ್ಲಿ ಕಡೆ ಸ್ಟವ್ ಎಲ್ಲ ಬಂದಿದೆ. ಈ ಕಡೆ ನನ್ನ ಬಟ್ಟೆ ನಾಳೆ ಏನು ಹಾಕೋತೀನಿ ಕಾಸ್ಟ್ಯೂಮ್ ಅದು ಇಲ್ಲೇ ಇದೆ. ಕಲ್ಲು ಚಾಪೆ ಏನೇನೋ ಇದೆ,
ಇವಾಗ ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆನ್ನೆ ನಾವು ಹೋಗ್ಬಿಟ್ಟು ಮಡಿಕೆ ತೊಗೊಬಂದಿದ್ವಲ್ಲ, ಅದನ್ನ ಅವ್ರು ಹೇಳಿದ್ರಲ್ಲ ನೀರಲ್ಲಿ ಹಾಕಿಡಿ 24 hours ಅಂತ. ಸೊ ನಾವು ಈ ಥರ 24 hours ನೀರಲ್ಲಿ ಹಾಕಿದ್ದೀವಿ. ಇದಾದಮೇಲೆ ಊಟಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದರು. ನಾಳೆ ಇದರಲ್ಲಿ ಊಟ ಎಲ್ಲ ಇಡ್ತೀವಲ್ವಾ, ಅದಕ್ಕೋಸ್ಕರ ನಾವು ನೀರಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರೇ ಚೇಂಜ್ ಆಗೋಗಿದೆ, ತುಂಬ ಎಲಿಗೆಂಟಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಶೂಟಿಗೆ ತುಂಬಾ ಇಂಪಾರ್ಟೆಂಟು. ಚೆನ್ನಾಗಾಗಿದೆ. ಇದನ್ನು ಜಸ್ಟ್ ಒರೆಸಿ ಎತ್ತಿಡ್ಕೊಂಡ್ರೆ ಆಯಿತು. ಇದರೊಳಗಡೆ ಪೂರ್ತಿ ಬೂದಿ ಇದೆ. ಇವಾಗ ನೋಡಿ ಬೂದಿ ಬರ್ತಾ ಇದೆ. ಸೊ ಇನ್ನೊಂದು ರೌಂಡ್ ಚೆನ್ನಾಗಿ ತೊಳೆದ್ಬಿಟ್ರೆ ಇದನ್ನು ನಾವು ಕುಕ್ಕಿಂಗಿಗೆ ಯೂಸ್ ಮಾಡ್ಕೊಬೋದು, ರೆಡಿ ಆಗುತ್ತೆ. ಆದರೆ ಇದನ್ನ ಡೈರೆಕ್ಟಾಗಿ ಒಗ್ಗರಣೆ ಹಾಕೋಕ್ಕಾಗಲ್ಲ. ಬರೀ ನೀರು ಹಾಕಿ ಅನ್ನ ಮಾಡೋದು, ಗಂಜಿ ಮಾಡೋದು ಆ ಥರದಕ್ಕೆ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಒಗ್ಗರಣೆ ಹಾಕಿದ್ರೆ ಮಡಿಕೆ ಬಡ್ ಅನ್ನೋ ಚಾನ್ಸಸ್ ಎಲ್ಲ ಇದೆ. ಬಟ್ ಇವಾಗ ನಮಗೆ ಜಸ್ಟ್ ಶೂಟಿಗೋಸ್ಕರ ಇದನ್ನು ಯೂಸ್ ಮಾಡ್ತಿರೋದು, ಅಡುಗೆ ರೀಸನ್ಗಲ್ಲ. ಇಟ್ ಇಸ್ ಓಕೆ. ಬಟ್ ಊಟ ಹಾಕಿದಾಗ ಅದು ಹಾಳಾಗಬಾರ್ದಲ್ವ, ವೇಸ್ಟ್ ಕೂಡ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಮಡಿಕೆನ ನೀಟಾಗಿ ರೆಡಿ ಮಾಡ್ತಾಯಿದ್ದೀವಿ. ಬಿಕಾಸ್ ಶೂಟೆಲ್ಲ ಆದಮೇಲೆ ಇದರೊಳಗೆ ತಿನ್ಕೋತೀವಿ, ಏನಾಗುತ್ತೆ ಗೈಸ್. ಇದು ಆ್ಯಕ್ಚುಲಾಗಿ ಒಂದು ಸಿಂಪಲ್ ಹೌಸ್ ಗೆಟಪ್ ತರ್ತಾಯಿದ್ದೀವಿ. ಏನಾಗ್ತದೆ ಅಂದರೆ ಈ ಕರ್ಟನ್ ಮ್ಯಾಚ್ ಆಗ್ತಾಯಿಲ್ಲ ಆ್ಯಂಡ್ ಈ ಕರ್ಟನ್ ಬಿಚ್ಚೋಕ್ಕೆ ಕೂಡ ಆಗಲ್ಲ. ಅದಕ್ಕೋಸ್ಕರ ಇಲ್ಲ ಫುಲ್ ರಾಡ್ನೇ ಬಿಚ್ಚಬೇಕಾಗತ್ತೆ. ಬಟ್ ರಾಡ್ನ ಬಿಚ್ಚಿದ್ರೆ ಈ ಕಡೆ ರೆಸ್ಟ್ ರೂಮ್ ಎಲ್ಲ ಇದೆ, ಅದು ಹಾಕ್ಕೊಳಕ್ಕೆ ಕಾಣುತ್ತೆ. ಅದಕ್ಕೆ ಇಲ್ಲಿ ನೋಡಿ ಹಸಿರು ಬಳೆ ಇತ್ತು, ಅದನ್ನು ಹಾಕ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೀನಿ. ಲುಕ್ಕು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು ಹಸಿರು ಬಳೆ ಎಲ್ಲ ಇತ್ತು. ಹಳ್ಳಿಗಳ ಕಡೆ ಎಲ್ಲ ಈ ಥರ ಕರ್ಟನ್ಗೆ ಒಂದು ಬಳೆ ಹಾಕೋದನ್ನ ನಾನು ನೋಡಿದ್ದೆ. ಅದಕ್ಕೋಸ್ಕರ ಆ ಯೋಚನೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಅದನ್ನು ನಾನು ಇವಾಗ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕುತ್ಕೊಂಡಾಗ ಅದೊಂದು ವೈಬ್ ಕೊಡಬೇಕು. ಚೆನ್ನಾಗಿದೆಯಾ? ಹೆಂಗೆ ಕಾಣ್ತಾ ಇದೆ ಗೈಸ್? ಟೇಬಲೆಲ್ಲ ಫುಲ್ಲು ಎಳ್ದು ಸುಸ್ತಾಗೋಗಿದೆ. ಆ ಮಧ್ಯದಲ್ಲಿ ಒಂದು ಗ್ಲಾಸ್ ಟೀ ಬೇಕು, ಚೆನ್ನಾಗಿ ಡೆಕೋರೇಷನ್ ಬಗ್ಗೆ ತಲೆ ಎಲ್ಲ ಓಡೋಕ್ಕೆ. ಅದಕ್ಕಿಂತ ಇನ್ಸ್ಟೆಂಟ್ ಟೀ ನಾನು ಆಲ್ರೆಡಿ ನನ್ನ ಬ್ಲಾಗ್ಸಲ್ಲಿ ತೋರಿಸ್ತೀನಲ್ಲ, ನನ್ನ ಆಫೀಸಲ್ಲಿ ಯೂಶ್ವಲಾಗಿ ಕುಡಿಯೋದು. ಜಸ್ಟ್ ಏನು ಅಂದರೆ ಬರೀ ಇಲ್ಲಿ ನೋಡಿ ಪ್ರೀಮಿಕ್ಸು ಟೀದು ಹೋಗ್ಬಿಟ್ಟು ನಿಂತ್ಕೊಂಡು ಟೀ ಸೊಪ್ಪು ಬೇಯಿಸಿ ಅವೆಲ್ಲ ಮಾಡೋಂಗಿಲ್ಲ. ಈ ಥರ ಸ್ಪೆಷಲಾಗಿ ಬಿಸಿ ಡೇಸಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಓಪನ್ ಮಾಡಿದೆ, ಹಂಗೆ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಫುಲ್ ಪ್ಯಾಕೆಟ್ ಯೂಸ್ ಮಾಡಲ್ಲ, ನಂಗೆ ಫುಲ್ ಪ್ಯಾಕೆಟ್ ಹೆವಿ ಆಗುತ್ತೆ. ನಾನು ಬರೀ ಅರ್ಧ ಪ್ಯಾಕ್ ಮಾತ್ರ ಯೂಸ್ ಮಾಡ್ತೀನಿ. ಚಿಕ್ಕ ಗ್ಲಾಸ್ ಇದು ಟೀದು ಪ್ರೀಮಿಕ್ಸ್, ಇದು ಇನ್ಕ್ಲೂಡಿಂಗ್ ಮಿಲ್ಕ್ ಪೌಡರು ಹಾಕಿರ್ತಾರೆ. ಇಲ್ಲಿ ನೋಡಿ ಅರ್ಧ ಪ್ಯಾಕ್ ಹಾಕಿದ್ದೀನಿ, ಅರ್ಧ ಪ್ಯಾಕ್ ಹಂಗೆ ಇಡ್ತಾ ಇದ್ದೀನಿ, ನಂಗೆ ಇಷ್ಟೊಂದು ಬೇಡ. ಆ್ಯಂಡ್ ಹಳೆ ಗ್ಯಾಸ್ ಸ್ಟವ್ ಬೇಕಾಗಿತ್ತು. ನಮ್ಮ ಅತ್ತೆಗೆ ಹಳೆ ಪಳೆದು ಕೊಡು ಅಂದರೆ ಚೆನ್ನಾಗಿ ಫುಲ್ಲು ಎಕ್ಕುಟ್ಟೋಗಿರೋ ಅಂಥದ್ದು. ಅವ್ರ ಮನೇಲಿರೋ ಏನು ಕಸಗಳಿರುತ್ತೆ ಅದೆಲ್ಲ ನನಗೆ ಕಳಿಸ್ಬಿಡ್ತಾರೆ. ಖುಷಿಯಾಗಿ ಅವ್ರ ಮನೆ ಖಾಲಿ ಆಗುತ್ತಲ್ಲ ಅಂತ ಖುಷಿಯಾಗಿ ಕಳಿಸ್ಬಿಡ್ತಾರೆ. ಇವಾಗ ಟೀಗೆ ನಮ್ಮದು ಫಿಲ್ಟರ್ ಇದೆಯಲ್ಲ, ಅದರಲ್ಲಿ ಬಿಸಿನೀರು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಒಂದು ಸೆಕೆಂಡ್ಗೆ ಆಗೋಯ್ತು, ಇಷ್ಟೇ. ಇದಕ್ಕೆ ಸ್ಟಿರ್ ಮಾಡೋಕ್ಕೆ ಚಾಕು ಬೇಕು. ಚಾಕು ನೋಡ್ರೆ ಮೇಲಕ್ಕೆ ಹಾಕ್ಬಿಟ್ಟಿದ್ದೀವಿ, ನಾನೇ ಹಾಕಿದ್ದು. ಸದ್ಯಕ್ಕೆ ಕತ್ರಿನೇ ಯೂಸ್ ಮಾಡ್ತೀನಿ. ಅದೇ ಕರಗೋಗಿದೆ ಗೈಸ್. ನಾನು ಕತ್ರಿ ತೊಳ್ಕೊಂಡು ಬರೋಷ್ಟರಲ್ಲಿ ಅದೇ ಡಿಸಾಲ್ವ್ ಆಗಿಬಿಟ್ಟಿದೆ. ನಾನು ಸ್ಟಿರ್ ಮಾಡೋ ಅವಶ್ಯಕತೆನೇ ಇಲ್ಲ, ಒಂಚೂರು ಸ್ಟಿರ್ ಮಾಡೋ ಅವಶ್ಯಕತೆನೇ ಇಲ್ಲ, ಈಸಿಯಾಗಿ ಡಿಸಾಲ್ವ್ ಆಗಿದೆ. ಬಿಸಿ ಬಿಸಿ ಸಕ್ಕತ್ತಾಗಿದೆ, ಸ್ಟಿರಿಂಗೇ ಇಲ್ಲ. ಇದೊಂಥರ ನನಗೆ ಸೇವಿಯರ್ ಗೈಸ್. ಇವಾಗ ನಮಗೆ ಏನು ಯೋಚನೆ ಇದೆ ಅಂತ ಹೇಳಿದ್ರೆ, ಈ ಬಿಂದಿಗೆಯಿಂದ ಕಾಸು ಆಚೆ ಬರಬೇಕು, ಅದನ್ನ ಹೇಗೆ ಬರೆಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತುಂಬ ಪ್ಲ್ಯಾನ್ಗಳಿದೆ. ಇವಾಗ ನಾನು ಒಂದಷ್ಟು ನ್ಯೂಸ್ ಪೇಪರ್ಗಳು ತೊಗೊಬಂದಿದ್ದೀನಿ, ಅದನ್ನೆಲ್ಲ ಇಲ್ಲಿ ತುಂಬಿಟ್ಟು ಇದನ್ನ ಹಿಂಗೆ ಕುಣ್ಸೋ ಯೋಚನೆಯಲ್ಲಿದ್ದೀನಿ. ಒಂದು ಗ್ರಿಪ್ ಸಿಕ್ಕುತ್ತೆ, ಇದನ್ನು ಚೆನ್ನಾಗಿ ತುಂಬಿದ್ರೆ ಟೈಟಾಗಿ ಒಂದು ಒಳ್ಳೆ ಗ್ರಿಪ್ ಸಿಕ್ಕುತ್ತೆ. ನನಗೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂದರೆ ಸಖತ್ ಇಷ್ಟ. ಈಗಲಿಂದಲ್ಲ, ಚಿಕ್ಕ ವಯಸ್ಸಿಂದನೂ ಕ್ರಿಯೇಟಿವ್ ವರ್ಕ್ ಅಂದರೆ ತುಂಬ ಇಷ್ಟ. ಏನಾದ್ರು ಒಂದು ಆರ್ಟ್ಸು, ಪೇಂಟಿಂಗು, ಇಲ್ಲ DIYಗಳು, ಸ್ಪೆಷಲಿ ಮನೇಲಿರೋ ಐಟಮ್ಗಳು ತೊಗೊಂಡು DIYಗಳು. ಸ್ಕೂಲಲ್ಲೆಲ್ಲ ನಂಗೆ ಯಾವಾಗಲೂ ಫಸ್ಟ್ ಪ್ರೈಸ್ ಬರೋದು. ಬಿಕಾಸ್ ಏನಾದ್ರು ಒಂದು ಮಾಡೋರೆ, ನಂಗೆ ಎಂಥ ಕಸ ಕೊಟ್ಟರು ಅದ್ರಲ್ಲಿ ರಸ ಮಾಡೋಕ್ಕೆ ಬರುತ್ತೆ. ಇರೋದ್ರಲ್ಲೇ ನನಗೆ ಮ್ಯಾನೇಜ್ ಮಾಡಿ ಪ್ಲ್ಯಾನ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಈ ಥರ ಇವಾಗ ನೋಡಿ ಇಲ್ಲಿ ತುಂಬಿದ್ದೀನಿ. ಹಿಂಗೆ ಇದ್ರ ತುಂಬ ಕಾಸು ಅಷ್ಟಂತೂ ನನ್ನ ಹತ್ರ ಕಾಸಿಲ್ಲ. ಅದಕ್ಕೋಸ್ಕರ ಈ ಪೇಪರ್ ತೊಗೊಂಡ್ಬಿಟ್ಟು ಇದನ್ನು ಹಿಂಗೆ ಅಟ್ಯಾಚ್ ಮಾಡಿ ಸೆಲೋ ಟೇಪ್ ಇದೆಯಲ್ಲ ಅದ್ರಲ್ಲಿ ಅಂಟಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಬಲ್ ಸೈಡ್ ಟೇಪಲ್ಲಿ ಫಸ್ಟ್ ಅಂಟಿಸ್ಬಿಡೋಣ, ಆಮೇಲೆ ಸೆಲೋ ಟೇಪಲ್ಲಿ ಇಲ್ಲಿ ಪ್ಲಾಸ್ಟರ್ ಮಾಡೋಣ. ನಾನು ಇಲ್ಲಿ ಡಬಲ್ ಸೈಡ್ ಟೇಪ್ ಯೂಸ್ ಮಾಡ್ತಾಯಿದ್ದೀನಿ. ಅಂಟಿಸೋಣ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಗೈಸ್. ಇದನ್ನು ನಾನು ಯಾವತ್ತೂ ಮಾಡಿಲ್ಲ, ನಿಜ ಹೇಳ್ಬೇಕಂದ್ರೆ. ಈ ಥರ ಎಲ್ಲ ಪ್ಲ್ಯಾನ್ ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಆ್ಯಂಡ್ ದಿಸ್ ಇಸ್ ಜಸ್ಟ್ ಮೈ ಕ್ರಿಯೇಟಿವ್ ಥಾಟ್ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಇದು ನಂದು ಫಸ್ಟ್ ಟೈಮೇನೆ. ಜಸ್ಟ್ ಇಲ್ಲಿ ಅನ್ಸೋಣ, ಹೆಂಗೆ ಅಂಟ್ಕೊಳಕ್ಕೆ ನೋಡೋಣ. ಚೆನ್ನಾಗಿ ಅಂಟು ಸಿ ಏನೇನೋ ಮಾಡ್ತೀನಿ. ಇದನ್ನು ಹಿಂಗೆ ಕಿತ್ತರೆ ಬರುತ್ತೆ, ಬಟ್ ಹಂಗೆ ಕೀಳೋ ಅದು ಯಾರು ಕೀಳ್ತಾರೆ, ಸೊ ಯಾರು ಕೀಳೋಲ್ಲ. ಇದೊಂದು ಒಳಗಡೆಯಿಂದ ಹಾಕ್ಬಿಡೋಣ. ನಾನು ಅಂದ್ಕೊಂಡೆ ಫಸ್ಟು ಟ್ರಾನ್ಸ್ಪರೆಂಟ್ ಟೇಪ್ ಎಲ್ಲ ಬೇಕಾಗುತ್ತೆ ಅಂತ, ಬಟ್ ಅವಶ್ಯಕತೆ ಇಲ್ಲ, ಡಬಲ್ ಸೈಡೇ ಹೆಲ್ಪ್ ಮಾಡ್ತಾಯಿದೆ ನಮಗೆ. ಸೊ ವಿಲ್ ಗೋ ವಿತ್ ದಿಸ್ ಡಬಲ್ ಸೈಡ್ ಟೇಪ್. ಇಲ್ಲಿ ನೋಡಿ ಗೈಸ್,
ಹಿಂಗಿದೆ. ಹಿಂಗೆ ಇಟ್ಕೊಂಡಾಗ ಹಿಂಗೆ ಕಾಸು ಹಿಂಗೆ ಚೆಲ್ತಾ ಇರೋ ಥರ, ಸೇಮ್ ಲಕ್ಷ್ಮೀ ದೇವಿಯಿಂದ ವರ ಬರ್ತಿರೋ ಥರ ಪ್ಲ್ಯಾನು. ಲೆಟ್ಸ್ ಡೂ ಇಟ್. ಇವಾಗ ಇದ್ರೊಳಗಡೆನೂ ನಾವು ಪೇಪರ್ ತುಂಬ್ತೀವಿ, ಚಿಕ್ಕದು ಒಳಗಡೆನೂ ಚೆನ್ನಾಗಿ ತುಂಬೋಣ. ಇದು ಜಾಸ್ತಿ ಏನು ಬೇಕಾಗಲ್ಲ, ಇಷ್ಟೇ ಸಾಕು. ಇದ್ರೊಳಗಡೆ ಇವಾಗ ಪ್ಯಾಕಿಂಗ್ ಬಂದು ಇದ್ರಲ್ಲಿ ಮಾಡೋಣ. ಇಲ್ಲ, ಇನ್ನೊಂದು ಚೂರು ಮೇಲ್ಗಡೆ ತನಕ ಬರಲಿ. ಗೈಸ್ ಇಲ್ಲಿ ನೋಡಿ, ಇದೊಂಚೂರು ಪೇಪರ್ ಈಚೆ ಬೀಳದೇ ಇರೋ ಥರ ಇದನ್ನು ಲಾಕ್ ಮಾಡಿದ್ದೀನಿ. ಈಗ ಲಾಕ್ ಮಾಡಿರೋದ್ರ ಮೇಲೆ ನಾವು ಡಬಲ್ ಸೈಡ್ ಟೇಪು, ಅದಕ್ಕಿಂತ ಮುಂಚೆ ನಮಗೆ ನೋಟ್ಗಳು ಫ್ಲೋ ಆಗಬೇಕು, ಅದನ್ನು ಅಂಟಿಸಿ ಆಮೇಲೆ ಅದ್ರ ಮೇಲೆ ಕಾಯಿನ್ಸ್ ಬರೋದು. ಆ್ಯಂಡ್ ನೋಟ್ ಈ ಥರ ಹೆಂಗೆ ಅಂಟಿಸಿದ್ದೀನಿ ಅಂತ ಹೇಳಿದ್ರೆ ಸಖತ್ ಸಿಂಪಲ್ಲು. ಈ ಡಬಲ್ ಸೈಡ್ ಟೇಪ್ ಏನಿದೆ ಅದರಲ್ಲಿ ಅರ್ಧ ಭಾಗ ಅಷ್ಟೇ ತೊಗೊಂಡಿರೋದು ನಾನು. ಈ ಥರ ಹಿಂಗೆ ಅರ್ಧ ಭಾಗ ತೊಗೊಂಡು ಅದರಲ್ಲಿ ಇನ್ನೂ ಅರ್ಧ ಈ ಥರ ಚುಟ್ಟು ಚಿಕ್ಕದು ಈ ಎರಡು ಈ ಥರ ಚಿಕ್ಕದನ್ನ ತೊಗೊಂಡು ಏನು ಮಾಡೋದಂದರೆ, ಈ ನೋಟ್ಗಳಿದೆಯಲ್ಲ ಇದರಲ್ಲಿ ಒಂದು ನೋಟ್ ಎತ್ಕೊಂಡು ಇನ್ನೊಂದು ನೋಟಿಗೆ, ಇವಾಗ ಎಲ್ಲದ್ರದ್ದು 20 ಹಿಂಗಿದೆ ಅಂದರೆ ಈ ಥರ ಹಿಂಗೆ ಸೇಮ್ ಫ್ಲೋ ಅಲ್ಲಿ ಬರಬೇಕು. ಒಂದ್ರ ಮೇಲೆ ಒಂದನ್ನು ಅಂಚ್ಕೊಂಡು ಹೋಗೋದು, ಒಂದ್ರ ಮೇಲೆ ಒಂದು ಹಿಂಗೆ ಹೋಗುತ್ತೆ, ಇದನ್ನು ಇಲ್ಲಿ ಅಂಚೋದು. ಆ್ಯಂಡ್ ಇದನ್ನು ವಾಪಸ್ ಬಿಚ್ಚೋದು ಈಸಿ, ಒಂದು ಚೂರುವೆ ನೋಟ್ ಹಾಳಾಗಲ್ಲ, ನೋಟ್ ಅರಿಯಲ್ಲ, ನೋಟ್ ಕೂಡ ಸೇಫಾಗಿರುತ್ತೆ. ಹಿಂಗೆ ಕಟ್ ಮಾಡಿ ತೆಗ್ದು ಸಖತ್ ಸಿಂಪಲಾಗಿ ಮ್ಯಾನೇಜ್ ಮಾಡ್ಬೋದು ಇದನ್ನು. ಈ ನೋಟ್ಗಳು ಬಂದು ನನಗೆ ನಮ್ಮ ಮಾವ ನನಗೆ ಗಿಫ್ಟ್ ಮಾಡಿರೋದು. ಇದು ನನಗೆ ಹತ್ತತ್ರ 5 ವರ್ಷ, ನನ್ನ ಮದುವೆ ಆದ ಹೊಸರಲ್ಲಿ ಅವ್ರು ನನಗೆ ಫಸ್ಟ್ ವರ್ಷದಲ್ಲಿ ಕೊಟ್ಟಿದ್ದು. ಆವತ್ತಿಂದ ಇವತ್ತವರೆಗೂ ಒಂದು ಚೂರು ಖರ್ಚು ಮಾಡದೆ ಇರೋಂಗೆ ಹಂಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 2,000 ರೂಪಾಯಿ ಇದೆ. ಇವತ್ತವರೆಗೂ ನಾನು ಅದನ್ನು ಖರ್ಚು ಮಾಡಿಲ್ಲ. ನಮ್ಮ ಅತ್ತೆ ಬಂದು ಖರ್ಚು ಮಾಡು ಅಂತ ಹೇಳಿದ್ರು, ನನ್ನ ಹಸ್ಬೆಂಡ್ ಬಂದು ಖರ್ಚು ಮಾಡು ಅಂತ ಹೇಳಿದ್ರು, ನಾನು ಯಾರು ಹೇಳಿದ್ರು ಅಲ್ಲಿ 1 ರೂಪಾಯಿನೂ ಮುಟ್ಟಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಮ್ಮ ಮಾವಂಗೆ ಖುಷಿ. ಅದಕ್ಕೆ ಪ್ರತಿ ವರ್ಷ ನನಗೆ ಈ ಥರ 2,000 ರೂಪಾಯಿ ಕಂತೆ ತಂದು ಕೊಡ್ತಾರೆ. ಎಲ್ಲ 20 ರೂಪಾಯಿ ನೋಟು, 10 ರೂಪಾಯಿ ನೋಟ್ ತಂದು ಕೊಡ್ತಾರೆ ಪ್ರತಿ ವರ್ಷ ನನಗೆ. ಹಿಂಗೆ ನಾನು ಏನಾರು ಒಂದು ಮಾಡ್ತೀನಿ ದೇವರಿಗೆ ಅಲಂಕಾರ ಅನ್ನೋದಕ್ಕೋಸ್ಕರನೇ ತಂದು ಕೊಡ್ತಾರೆ. ಹಿಂಗೆ ಹಾಕೋಣ. ಇದಕ್ಕೊಂಚೂರು ಟೇಪ್, ಡಬಲ್ ಸೈಡ್ ಟೇಪ್ ತೊಗೊಳ್ಳೋಣ. ಇದು ಮೇಲ್ಗಡೆದಕ್ಕೆ ಮಾತ್ರ ಸ್ವಲ್ಪ ಗ್ರಿಪ್ಪಾಗಿ ಹಾಕೋಣ. ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಹಾಕ್ತಾಯಿದ್ದೀನಿ. ಹಾಂ, ಇಲ್ಲಿ ನೋಡಿ, ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಫ್ಲೋ ಇದನ್ನು ಸ್ಟಾರ್ಟಿಂಗ್ ಗೈಸ್, ಇನ್ನೂ ಬೇಜಾನಿದೆ, ವೆಯ್ಟ್. ಇವಾಗ ನೋಡಿ, ಈ ಥರ ಚಿನ್ನದ ಕಾಸುಗಳೇನು ತೊಗೊಂಡಿದ್ದೆ ಮೀಶೋಲಿ, ಇವಾಗ ಇದನ್ನು ನಾನು ಇದರಲ್ಲಿ ಫಿಲ್ ಮಾಡ್ತೀನಿ, ಫುಲ್ಲು ಕಾಸು ಕೂತಿರೋ ಥರ. ಇವಾಗ ಏನಂದರೆ ಈ ಡಬಲ್ ಸೈಡ್ ಟೇಪ್ನ ಎಲ್ಲ ಕಡೆ ಅಂಟ್ಸ್ಕೊಂಡು ಬರ್ತೀನಿ ನಾನು ಇದ್ರೊಳಗಡೆ ಫುಲ್ಲು. ಯಾಕಂದರೆ ಹಿಂಗೆ ಗುಪ್ಪೆ ಥರ ಕುತ್ಕೋಬೇಕು ಕಾಸು ನನಗೆ, ಅದಕ್ಕೋಸ್ಕರ ಎಲ್ಲ ಕಡೆ ಡಬಲ್ ಸೈಡ್ ಟೇಪ್ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆನೂ ನೀಟಾಗಿ ನಾನು ಪ್ಯಾಚ್ ವರ್ಕ್ ಮಾಡಿ ಬರ್ತೀನಿ, ಸೊ ದ್ಯಾಟ್ ಎಲ್ಲ ಕಡೆ ಕಾಸನ್ನ ಕುಣಿಸ್ಬೋದು ಅಂತ. ಆ್ಯಂಡ್ ಅದು ಚೆಲ್ಲಬಾರ್ದಲ್ವಾ, ನಾವು ಶೂಟ್ ಮಾಡಬೇಕಾದ್ರೆಲ್ಲ ಚೆಲ್ತಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡೋಣ ಏನೇನು ಮಾಡೋಕ್ಕಾಗತ್ತೆ ಅಂತ. ಸೊ ದಪ್ಪ ಕುಣಿಸಿರ್ತೀನಿ ಗೈಸ್. ಹಿಂಗೆ ರಫ್ಲಿ ನಾನು ಇದನ್ನೆಲ್ಲ ಹಿಂಗೆ ಅಂಟಿಸಿದ್ದೀನಿ ನೋಡಿ, ಝೂಮಲ್ಲಿ ತೋರಿಸ್ತೀನಿ ಹತ್ರದಲ್ಲಿ. ಇದನ್ನು ಮೇಲ್ಗಡೆದೆಲ್ಲ ಡಬಲ್ ಸೈಡ್ ಟೇಪೆಲ್ಲ ತೆಗೆದುಬಿಡೋಣ. ಮೇಲ್ಗಡೆದು ಯೆಲ್ಲೋ ಕಲರ್ ಏನಿದೆ ಅದನ್ನು, ಸ್ವಲ್ಪ ಡೆಲಿಕೇಟ್ ಪಾರ್ಟು ನಮ್ಮ ಅಲಂಕಾರದಲ್ಲಿ, ಆದರೆ ಅದನ್ನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ. ನೋಡಿ ಚೆನ್ನಾಗಿ ಬಂತು. ಇವಾಗ ಎಲ್ಲ ಕಡೆನೂ ಕಾಯಿನ್ಸ್ ಹಿಡ್ಕೊಂಡು ಹೋಗೋದು ಅಷ್ಟೇ. ಓಕೆ, ಇದಲ್ವಾ ದಾರ ಪೊಂಚೋದಲ್ವ, ಅದು ಕಾಣಿಸ್ಬೋದು. ಉಲ್ಟಾ ಇಟ್ಕೊಂಡು ಹೋಗೋಣ, ಹೀಗೆ ಬರೀ ಹಿಂಗೆ ಇಟ್ಕೊಂಡು ಹೋಗೋಣ. ಸೊ ದ್ಯಾಟ್ ಬರೀ ಒಳ್ಳೆ ಕಾಸೆ ಎಕ್ಸಾಕ್ಟ್ ರಿಯಲ್ ಚಿನ್ನದ ಕಾಸು ಕೂತಿದೆ ಅನ್ನೋ ಥರ ಅನ್ನಿಸ್ಬೇಕು. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ವರ್ಕು, ಬಟ್ ಸಖತ್ತಾಗಿ ಬರುತ್ತೆ ಔಟ್ಪುಟ್ ಮಾತ್ರ. ಗೈಸ್ ಇದು ಆಲ್ಮೋಸ್ಟ್ ಎಂಡಿಗೆ ಬಂತು. ಹತ್ತತ್ರ ಒಂದು ಅರ್ಧ ಗಂಟೆ ತೊಗೊಂಡಿದೆ. ನೋಡೋಕೆ ಹಿಂಗಿದೆ, ಬಟ್ ಅವ್ರು ಎಷ್ಟು ಕಾಯಿನ್ಸ್ ಹಿಡಿದಿದೆ ಅಂದರೆ ಅಷ್ಟು ಕಾಯಿನ್ಸ್ ಹಿಡಿದಿದೆ. ಬಟ್ ತುಂಬಾ ಪೇಷನ್ಸ್ ಹಿಡ್ಕೊಂಡು ಮಾಡೋ ಅಂಥ ಕೆಲಸ, ಆದರೆ ಔಟ್ಪುಟ್ ನನಗೆ ಇಷ್ಟ ಆಗ್ತಾಯಿದೆ. ಐ ಆಮ್ ನಾಟ್ ಶೋರ್ ನಿಮಗೆ ಇದು ಇಷ್ಟ ಆಗ್ತಾಯಿದೆ ಇಲ್ವ ಅಂತ ಗೊತ್ತಿಲ್ಲ, ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಲಕ್ಷಣವಾಗಿ ಕಾಣ್ತಾ ಇದೆ ನನಗಂತೂ. ತುಂಬ ಪೇಷನ್ಸಿಂದ ಮಾಡ್ತಾಯಿದ್ದೀನಿ ಅವಾಗಿಂದ. ಒಂದೊಂದು ಅಂಟಿಸ್ಬೇಕಾದ್ರೆ ಒಂದೊಂದ್ಸತಿ ನನ್ನ ಕೈ ಅಂಟ್ಕೊತ ಇದೆ. ನೋಡ್ಕೊಂಡು ಒಂದು ಚೂರು ಅದು ಹಿಂದೆಗಡೆ ಇದೇನಿದೆ ಇದು ಮಣಿ ಪೋಣಿಸೋದು ಅದು ಕಾಣದೇ ಇರೋಂಗೆ ಅಂತ ನಾನು ಅಂಟಿಸ್ತಾ ಇರೋದು. ಅದನ್ನು ನೋಡಿಕೊಂಡು ಆ ಆ್ಯಂಗಲ್ನ ನೋಡ್ಕೊಂಡು ಮಾಡ್ತಾಯಿದ್ದೀನಿ.
2-3 ಕಾಯಿನ್ ಒಳಗಡೆ ಹೊಟ್ಟೋಯ್ತು, ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಒಂದು ಸ್ವಲ್ಪ ಟ್ರಿಕ್ಕಿಯಾಗಿ ಅಂಟಿಸ್ಬೇಕು. ಗೈಸ್ ನನಗೆ ಹಿಂಗೆ ತುಂಬಬೇಕು ಅಂತ ಆಸೆ ಆಗ್ತಾಯಿದೆ. ತುಂಬಿದ್ರೆ ನಾಳೆ ವೀಡಿಯೋಲಿ ಹಿಂಗೆ ಆ್ಯಕ್ಚುಲಾಗಿ ಏನದು ಕಾಯಿನ್ಸ್ ಬೀಳೋ ಥರ ಮಾಡೋದಂತ. ಹಿಂಗೆ ಹಿಡ್ಕೊಂಡ ತಕ್ಷಣ ಟಕ 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 ಅಂತ ಬೀಳ್ತಾ ಇದೆ. ಚೆನ್ನಾಗಿದೆ, ನೋಡೋಣ. ಒಳಗಡೆ ಇರೋದೆಲ್ಲ ಬಂತು ಸದ್ಯ. 2 ಕಾಯಿನ್ ಹೋಗಿತ್ತು ಒಳಗಡೆಗೆ, ಅದು ಆಚೆ ಬಂತು. ಇನ್ನೆಲ್ಲ ಕರೆಕ್ಟಾಗಿ ಅಂದ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಯೇಟಿವಿಟಿ. ಹಿಂಗೆ ಬಂದರೂ ಬೀಳ್ತಾಯಿಲ್ಲ, ಚೆನ್ನಾಗಿದೆ. ಲೆಟ್ಸ್ ಸಿ ಗೈಸ್. ಫೈನಲಿ ಇಷ್ಟುದ್ದ ನೋಟ್ಗಳನ್ನ ನಾನು ಪೋಣಿಸಿದ್ದೀನಿ. ಫ್ಲೋ ಬಂದು ಹಿಂಗೆ ಕರೆಕ್ಟಾಗಿ ಲೋಟಸ್ ಒಳಗಡೆ ಬೀಳೋ ಥರ ಪ್ಲ್ಯಾನು. ಅದು ಕುತ್ಕೊಂಡು ಇವಾಗ ನಾನೇ ದೇವಿ ಅವತಾರ ಆಗ್ತಿರೋದ್ರಿಂದ ನಾನೇ ಇದನ್ನು ಮಾಡಿದ್ದೀನಿ. ಕುತ್ಕೊಂಡು ಒಂಚೂರು ಟ್ರೈ ಮಾಡೋಣ, ಸೈಡಲ್ಲೇ ಕುತ್ಕೊಳ್ಳೋಣ ಹಿಂಗೇ. ಈಗ ಯೂಶ್ವಲ್ಲಾಗಿ ಹಿಂಗೆ ಕುತ್ಕೊತೀನಿ. ಹಿಂಗೆ ಕುತ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡಾಗ ಇಲ್ಲಿ ಹಿಂಗೆ ಹುಷಾರಾಗಿ ಇಟ್ಕೋಬೇಕು, ದುಡ್ಡಲ್ವಾ ಕಪ್ಪಡಪ್ಪ. ಹಿಂಗೆ ಕುತ್ಕೊಂಡಾಗ ಹಿಂಗೆ ಬೀಳ್ತಾ ಇರುತ್ತೆ. ಇದು ತುಂಬ ನೋಟ್ಗಳಾಗ್ತೀವಿ. ಗೈಸ್ ಸುಸ್ತಾಗೋಯ್ತು ಗೈಸ್, ತುಂಬ ಟಯರ್ಡ್ ಆಗ್ತಾಯಿದೆ ನಿಜ ಹೇಳ್ಬೇಕಂದ್ರೆ. ನೋಡೋಕೆ ಸಿಂಪಲಾಗಿ ಕಾಣ್ತಾ ಇದೆ, ಬಟ್ ಎಷ್ಟು ಪೇಷನ್ಸ್ ಬೇಕು, ಎಷ್ಟು ತಾಳ್ಮೆ ಬೇಕು ಅಂದರೆ ಅಷ್ಟು ತಾಳ್ಮೆ ಪೇಷನ್ಸಿಂದ ಮಾಡ್ತಾಯಿದ್ದೀನಿ. ಏನೋ ಒಂದು ಡೆಡಿಕೇಶನಿಂದ ಮಾಡ್ತಾಯಿದ್ದೀವಿ. ಎಲ್ಲ ಆ ದೇವರಿಗೆ ಬಿಟ್ಟಿದ್ದು. ಇದನ್ನು ಸದ್ಯಕ್ಕೆ ಇಲ್ಲಿ ಇಡೋಣ, ಸೇಫಾಗಿ ಇಲ್ಲಿ ಇಟ್ಕೋಬೇಕು ನಾವು. ಇಲ್ಲಿ ನೋಡಿ ನಮ್ಮ ಅತ್ತೆಗೆ ತಾಲಿ ಮಾಡ್ತಾ ಇದ್ದೀವಿ. ಇಷ್ಟು ಉದ್ದ ತಾಲಿ ಪೋಣ್ಸಾಗಿದೆ. ಇಲ್ಲಿ ನೋಡಿ ಹಿಂಗೆ ಬರುತ್ತೆ, ಹಿಂಗೆ ತಾಲಿ ಪೋಣ್ಸಾಗಿದೆ. ಇನ್ನೊಂದಷ್ಟು ಪೋಣಿಸ್ಬೇಕು, ಇನ್ನೊಂದು ಚೂರು ಲೆಂತ್ ಬರಬೇಕು. ಸೀರೆ ಹಾಕೊಂಡಾಗ ಅದು ಒಳಗಡೆ ಹೋಗಬೇಕು. ಆ್ಯಕ್ಚುಲಾಗಿ ತಾಲಿ ಏನು ಪೋಣಿಸ್ತಾ ಇಲ್ಲ, ಅಂದರೆ ತಾಲಿ ಏನು ಹಾಕಲ್ಲ. ಯಾಕಂದರೆ ಹೆಂಗಿದ್ರು ಅವರು ಒಳಗಡೆ ಕತ್ತು ಒಳಗಡೆ ಹಾಕೋತಾರಲ್ವ, ತಲೆ ಕೆಡ್ಸ್ಕೊಳಂಗೆ ಕರಿಮಣಿ ಹಾಕಿರೋ ಥರ ನಾನು ತೋರಿಸ್ತಾ ಇರೋದು. ನಮ್ಮ ಶೂಟಲ್ಲಿ ಅವ್ರದ್ದು ಅದೇ ಪಾತ್ರ ಇರೋದು. ಒಬ್ಬೊಬ್ಬರು ಒಂದೊಂದು ರೋಲ್ನ ನಾವು ಪ್ಲೇ ಮಾಡ್ತಾ ಇದ್ದೀವಿ. ನಾನು, ನಮ್ಮ ಅತ್ತೆ, ನನ್ನ ಮಗಳು, ನನ್ನ ಸೋದರತಿನೂ 1-2 ಬ್ಲಾಗಲ್ಲಿ ತೋರಿಸಿದೆ, ನೀವು ನೋಡಿರ್ತೀರ. ಅವರು ಎಲ್ಲರೂ ನಮ್ಮ ಹೇಳಿರೋ ಎಲ್ಲ ಲಕ್ಷ್ಮಿಯವರು ಸೇರ್ಕೊಂಡು ಮಾಡ್ತೀರಾ ಅಂತ ವರಮಹಾಲಕ್ಷ್ಮಿ ಹಬ್ಬದ ಕಾನ್ಸೆಪ್ಟ್ ಶೂಟು. ನಾಳೆ ಆ್ಯಕ್ಚುಲಾಗಿ ಎಲ್ಲರೂ ರೆಡಿ ಆಗ್ತಾರಲ್ಲ, ಆವಾಗ ಅವ್ರ ಪಾತ್ರಗಳನ್ನ ತೋರಿಸ್ತೀನಿ. ಇವಾಗ ಎಲ್ಲ ಸರ್ಪ್ರೈಸ್. ಆ್ಯಂಡ್ ಇದು ನೋಡಿ ಹಿಂಗೆ ತಾಲಿ ಪೋಣ್ಸೋಕ್ಕೆ ಈ ದಾರದಲ್ಲಿ ಮುಂದೆ ಒಂಚೂರು ಕಡ್ಡಿಪಟ್ಟಣ ಹಚ್ಚಿ ಸುಟ್ಟಿ ಅದನ್ನು ಯೂಸ್ ಮಾಡಿ ಪೋಣಿಸ್ತಾ ಇರೋದು. ಆ್ಯಂಡ್ ಇದು ಯಾವುದು ಒಂದು ನೀಡಲ್ಲೂ ಹೋಗಲಿಲ್ಲ, ಎಲ್ಲ ಬರೀ ದಾರದಲ್ಲೇ ಮಾಡಬೇಕಾಯ್ತು. ಇನ್ನೊಂಚೂರು ಉದ್ದ ಇದೆ, ಅದನ್ನು ಮಾಡಿಬಿಡೋಣ. ವಿ ಆರ್ ಲೈಕ್ ಫುಲ್ ಬ್ಯಾಂಗ್ ಆನ್ ರೆಡಿ ಇದ್ದೀವಿ. ಇನ್ನೇನಿದೆ ಇವಾಗ ಈ ಕಡೆ ಬ್ಲೌಸು ನನಗೆ ಅಲ್ಲಿ ಟೈಟ್ ಆಯ್ತಲ್ಲ, ಇವಾಗ ಇದು ರೆಡಿ ಆಗಿದೆ, ಇದು ಆಗ್ತಾ ಇದೆ. ಈ ಬ್ಲೌಸ್ ಹಾಕೋಬೇಕಾ ಇಲ್ಲ ನನ್ನ ಹತ್ರ ಆಲ್ರೆಡಿ ಇನ್ನೂ ಒಂಚೂರು ರಿಚ್ ಆಗಿರೋ ಬ್ಲೌಸ್ ಇದೆ, ಅದು ಹಾಕೋಬೇಕಾ ಅನ್ನೋದು ಒಂಚೂರು ಡೌಟ್ ಇದೆ. ಅದನ್ನು ನೋಡೋಣ. ಇವತ್ತಿಗೆ ಇಲ್ಲಿನ ವ್ಲಾಗ್ ಕ್ಲೋಸ್ ಮಾಡ್ತೀನಿ ಗೈಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬೈ ಬೈ.